ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಶರೀಕರ್. ಎಲ್ಲರಿಗೂ ಮಾಸ್ಟರ್ ರಾಹುಲ್ ಶರೀಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಪ್ರೀತಿ ಸ್ವಾಗತ. ಇಂದಿನ ವಿಷಯದಾಗ ನೋಡಿ 2026 ಫಿಫಾ ವರ್ಲ್ಡ್ ಕಪ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದಲ್ವಾ. ಮುಂಬರುವ ನಿಮ್ದು KS ಆಗಿರ್ಬೋದು, PS ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು ಅಲ್ವಾ, GPS ಆಗಿರ್ಬೋದು, PS ಆಗಿರ್ಬೋದು, HS ಆಗಿರ್ಬೋದಲ್ವಾ, ಪ್ರತಿಯೊಂದು ಎಕ್ಸಾಮಿಗೆ ಅಂದ್ರೆ ಪೊಲೀಸ್ ಎಕ್ಸಾಮ್ ಅದಲ್ವಾ. ಏನ್ ಗೊತ್ತಿನ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿ ಕರೆಂಟ್ ಅಫೇರ್ಸ್ ಅದಲ್ವಾ. ಕರೆಂಟ್ ಅಫೇರ್ಸ್ ಅದು ಪ್ರಚಲಿತ ಘಟನೆಗಳು ಮತ್ತೆ ಗೊತ್ತಿದ್ದಕ್ಕೆ ಸಂಬಂಧಪಟ್ಟ GK ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತು ಒಂದಿಷ್ಟು ಮಾಹಿತಿ ನಿನ್ ತರಗತಿ ನೋಡೋಣ ಬರ್ರಿ. ಆಮೇಲೆ ಇನ್ನೊಂದೇನ್ ಗೊತ್ತೇನ್ರಿ, ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಅಂತಲ್ವಾ. ನೋಡ್ಕೊಂಡ್ ತಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡೋದಲ್ವಾ. ಕರೆಂಟ್ ಅಫೇರ್ಸ್ ದಾಗ ಕೇಳ್ತಿರ್ತಾರೆ ಮುಂಬರುವ ಎಕ್ಸಾಮ್ ಅಲ್ವಾ. ಬರ್ರಿ ಅಂತ ಕರೆಂಟ್ ಅಫೇರ್ಸ್ ನ ಕುರಿತು ನೋಡ್ಕೊಂಡ್ ತಗೋಣ ಅಂತ ಬರ್ರಿ. ಪ್ರಮುಖವಾಗಿ ಗೊತ್ತಿರ್ಬೇಕು ಫಿಫಾ ಏನ್ ಗೊತ್ತೇನೆ ವಿಶ್ವಕಪ್ ಅದಲ್ವಾ. ಇತಿಹಾಸ ಅಂದ್ರೆ ಇದ್ರಾಗ ನಾವ್ ಈ ಕ್ಲಾಸ್ ನಾಗ ಏನ್ ನೋಡ್ತೀವಿ ಅಂತ ಬಂದಾಗ ಫಿಫಾ ವಿಶ್ವಕಪ್ ಯಾವಾಗ ಸ್ಟಾರ್ಟ್ ಆಯ್ತು, ಇತಿಹಾಸ ಏನು ಮತ್ತು ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಮೀನ್ಸ್ ಏನ್ ಗೊತ್ತೇನ್ರಿ, 2026 ಯಾವ ದೇಶಕ್ಕೆ ಅದ್ ಗೊತ್ತು ಅಂತಕ್ಕಂತ ಮಾಹಿತಿ ನೋಡಮಂತ ನೋಡ್ರಿ. 2026 ವಿಶೇಷತೆ ಮತ್ ದಾಖಲೆಗಳೇನು, ಮುಂದಿನ ಆವೃತ್ತಿಗಳು ಎಲ್ಲಿ ನಡೆಯವ ಅದಲ್ವಾ, ಅದು ನೋಡಮಂತ. ನೆಕ್ಸ್ಟ್ ಬಂದಾಗ ಫಿಫಾ ಫುಲ್ ಫಾರ್ಮ್ ಗೊತ್ತಿರ್ಬೇಕು ನೋಡ್ರಿ. ಮುಂಬರುವ ಎಕ್ಸಾಮ್ ಕೇಳ್ಬೋದು ಏನ್ ಗೊತ್ತೇನ್ರಿ, ಫಿಫಾ ಅಂತಕ್ಕಂಥದಲ್ವಾ ನೋಡ್ರಿ ವಿಸ್ತರಿಸಿ ಕ್ವಶನ್ ಕೇಳ್ಬೋದು. ಮೀನ್ಸ್ ಏನ್ ಗೊತ್ತೇನ್ರಿ, ಫೆಡರೇಷನ್ ಅದಲ್ವಾ, ಇಂಟರ್ನ್ಯಾಷನಲ್ ಅದಲ್ವಾ, ಫುಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು. ಫೆಡರೇಷನ್ ಇಂಟರ್ನ್ಯಾಷನಲ್ ಅದ ಫುಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಸ್ನೇಹಿತರೆ ಗೊತ್ತಿರ್ಬೇಕು. ಈ ಫಿಫಾ ವಿಶ್ವಕಪ್ ಅದಲ್ವಾ, ಈ ಫಿಫಾ ವಿಶ್ವಕಪ್ ನ ನೋಡ್ರಿ ಫಿಫಾ ಏನ್ ಗೊತ್ತೇನ ವರ್ಲ್ಡ್ ಕಪ್ ಅದಲ್ವಾ. ವರ್ಲ್ಡ್ ಕಪ್ ನನ್ ಗೊತ್ತೇನ್ರಿ, ಫೌಂಡರ್ ಸ್ಥಾಪಕರಂದ್ರೆ ಜೂಲ್ಸ್ ಏನ್ ಗೊತ್ತೇನ್ರಿ, ರೆಮಿಟ್ ಅಂತಕ್ಕಂಥ ಗೊತ್ತಿರ್ಲಿ ನೋಡ್ರಿ. ಫಿಫಾ ಸಂಸ್ಥೆ ಅಲ್ಲ, ಫಿಫಾ ಏನ್ ಗೊತ್ತೇನ್ರಿ ಸರ್ ವಿಶ್ವಕಪ್ ಅದಲ್ವಾ. ಈ ವಿಶ್ವಕಪ್ ಏನ್ ಗೊತ್ತೇನ್ರಿ ಸ್ಥಾಪಕರನ್ ಬಂದಾಗ ಯಾರು ಗೊತ್ತೇನ್ರಿ, ಜೂಲ್ಸ್ ರಿಮೆಟ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಬರ್ರಿ ಅದಲ್ವಾ. ನೋಡ್ಕೊಂಡ್ ತಗೋಣಂತ ನೋಡಮ್ಮ. ಫಸ್ಟ್ ಸ್ಲೈಡ್ ಏನ್ ಕೊಟ್ರಿ ನೋಡಮ್ಮದಲ್ವಾ. ನೋಡ್ರಿ ಫಿಫಾ ವಿಶ್ವಕಪ್ ಅದಲ್ವಾ ಮೂಲ ಮಾಹಿತಿ ಅಂದ್ರೆ ಮೂಲ ಬೇಸಿಕ್ಸ್ ಏನಪ್ಪ ಬಂದಾಗ ಫಿಫಾ ಅಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತು, ಎಷ್ಟು ವರ್ಷಕ್ಕೆ ನಡೀತದ ನೋಡಮ್ಮಲ್ವಾ. ನೋಡ್ರಿ ಆವರ್ತನ ಅದಲ್ವಾ, ಎಡಿಷನ್ ಅಂತ ಕರೀತಾರೆ ನೋಡ್ರಿ. ಸರ್ ನೋಡ್ರಿ ಇದು ಪ್ರತಿ 4 ವರ್ಷಗಳು ನಡೆಯುವ ನೋಡ್ರಿ ವಿಶ್ವದ ಅತಿ ದೊಡ್ಡ ಫುಟ್ಬಾಲ್ ಪಂದ್ಯಾವಳಿ ಆಗಿದೆ ನೋಡ್ರಿ. ಎಕ್ಸಾಮ್ ಹಿಂಗ್ ಕೂಡ ಕೇಳ್ಬೋದು ಏನ್ ಗೊತ್ತೇನ್ರಿ, ಫಿಫಾ ಕಪ್ ಅಂತಕ್ಕಂಥದ್ದು ಸರಿ ಯಾವ ಆಟಕ್ಕೆ ಸಂಬಂಧಪಟ್ಟದ ಗೊತ್ತೇನ್ರಿ, ಫುಟ್ಬಾಲ್ ಅಂತಕ್ಕಂಥದ್ದು. ಯಾವ ಬಾಲ್ ಗೊತ್ತೇನ್ರಿ, ಫುಟ್ಬಾಲ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಇದು ಎಷ್ಟು ವರ್ಷಕ್ಕೆ ನಡೀತದ ಮಾಸ್ತರ್ ಬಂದಾಗ ಪ್ರತಿ 4 ವರ್ಷಕ್ಕೆ ನಡೀತದ ನೋಡ್ರಿ. ನಂತರ ನೋಡ್ರಿ ಈ ಫಿಫಾ ವಿಶ್ವಕಪ್ ಅದಲ್ವಾ, ಈ ಫಿಫಾ ವಿಶ್ವಕಪ್ ನ ಮೊದಲ ಆವೃತ್ತಿ ನಡೆದ ವರ್ಷ 1930. ಸರ್ ಮೊದಲಂತೀರಿ ಎಲ್ಲಿ ನಡೀತದೆ ಗೊತ್ತೇನೆ, ಉರುಗ್ವೈ ಅಂತಕ್ಕಂಥ ದೇಶ ನಡೀತದೆ ನೋಡ್ರಿ. ಇದು ವಿಜೇತ ದೇಶ ಕೂಡ ಗೊತ್ತೇನೆ, ಇದೇ ಉರುಗ್ವೈ ದೇಶ. ರನ್ನರ್ ಅಪ್ ಯಾವ ದೇಶ ಐತಿ ಬಂದಾಗ ಅರ್ಜೆಂಟೀನಾ ಅಂತಕ್ಕಂಥ ಯಾವ್ದು ಹೇಳ್ರಿ, ಅರ್ಜೆಂಟೀನಾ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ನಂತರ ನೋಡ್ರಿ ವಿಶ್ವಕಪ್ ನಡೆಯದ ಏನ್ ಗೊತ್ತೇನ್ರಿ ವರ್ಷಗಳು ಅಂದ್ರ ಈ ಫಿಫಾ ಕಪ್ ಏನ್ ಗೊತ್ತೇನ್ರಿ ಯಾವ ವರ್ಷ ಏನ್ ಗೊತ್ತೇನಿ, ಯಾವ ವರ್ಷ ಅದಲ್ವಾ ಮಾಸ್ತರ್ ನಡೆದಿಲ್ಲ ಅಂತ ಬಂದಾಗ ಪ್ರಮುಖವಾಗಿ 2ನೇ ಮಹಾಯುದ್ಧದ ಕಾರಣದಿಂದ ಏನ್ ಗೊತ್ತೇನ್ರಿ 1942 ಮತ್ತೇನ್ ಗೊತ್ತೇನ್ 1946 ಆಯೋಜಿಸಲಿಲ್ಲ ನೋಡ್ರಿ. ಹಿಂಗ್ ಕೂಡ ಕೇಳ್ಬೋದು ಕರೆಂಟ್ ಅಫೇರ್ಸ್ GK ಕ್ವಶನ್ ಕೇಳ್ಬೋದು. ಅಂದ್ರೆ ಫಿಫಾ ವಿಶ್ವಕಪ್ ಯಾವ ವರ್ಷ ನಡೆದಿಲ್ಲ ಅಂತ ಬಂದಾಗ 1942 ಮತ್ತೇನ್ ಗೊತ್ತೇನ್ರಿ 1946 ನಡೆದಿಲ್ಲ. ಯಾಕೆ ರೀಸನ್ ಬಂದಾಗ 2ನೇ ಮಹಾಯುದ್ಧ ನಡೀತಲ್ವಾ ಸ್ವಲ್ಪ ನಡೆದಿಲ್ರಿ. ನೆಕ್ಸ್ಟ್ ನೋಡ್ರಿ ಈ ಫಿಫಾ ಸಂಸ್ಥೆ ನೋಡ್ರಿ ಇಲ್ಲಿ ಗೊತ್ತಿರ ಫಿಫಾ ಕಪ್ ಅಂತ ಬಂದ ನೋಡ್ರಿ. ಫಿಫಾ ಕಪ್ ಏನ್ ಗೊತ್ತೇನ್ರಿ ಸ್ಥಾಪನೆ ಮೊದಲ ಆವೃತ್ತಿ ನಡೆದ 1930. ಬಟ್ ನೋಡ್ರಿ ಈ ಫಿಫಾ ಅಂತಕ್ಕಂಥ ಸಂಸ್ಥೆ ಅದಲ್ವಾ ಆರ್ಗನೈಸೇಷನ್ ಇದು ಯಾವಾಗ ಸ್ಥಾಪನೆ ಆಗುತ್ತೆ ಗೊತ್ತೇನು, 1904 ಪ್ಯಾರಿಸ್ ಸ್ಥಾಪನೆ ಆಗುತ್ತೆ ನೋಡ್ರಿ. ಸರ್ ನೋಡಿ ಇಲ್ಲಿ ಪ್ಯಾರಿಸ್ ಫ್ರಾನ್ಸ್ ಸ್ಥಾಪನೆ ಆಗುತ್ತೆ. ಇದು ನೋಡ್ರಿ ಕೇಂದ್ರ ಕಚೇರಿ ನೋಡ್ರಿ ಫಿಫಾ ಸಂಸ್ಥೆಯ ಏನ್ ಗೊತ್ತೇನ್ರಿ ಕೇಂದ್ರ ಕಚೇರಿ ಬಂದಾಗ ನೋಡ್ರಿ ಯೂರಿಚ್ ಅಂತಕ್ಕಂಥ. ಸರ್ ಯೂರಿಚ್ ಅಲ್ಲಿ ಬರ್ತದೆ ಗೊತ್ತೇನ್ರಿ, ಸಿಂಪಲ್ ಗೊತ್ತಿರ್ಬೇಕು ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥದ್ದು. ಯಾವ ಲ್ಯಾಂಡ್ ಗೊತ್ತು, ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥಲ್ಲಿ. ಆಮೇಲೆ ನೋಡ್ರಿ ಈ ಫಿಫಾ ಸಂಸ್ಥೆ ಅಲ್ವಾ ನೋಡ್ರಿ ಫಿಫಾ ಸಂಸ್ಥೆ ಏನ್ ಗೊತ್ತು, ಫಿಫಾ ಸಂಸ್ಥೆ ಏನ್ ಗೊತ್ತೇನ್ರಿ ಪ್ರಸ್ತುತ ಸದಸ್ಯ ರಾಷ್ಟ್ರ ಬಂದಾಗ ಎಷ್ಟು ಗೊತ್ತೇನ್ರಿ 211 ಅಂತಕ್ಕಂಥದ್ದು ನೋಡ್ರಿ. ಫಿಫಾ ಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಗೊತ್ತಿರ್ಬೇಕದಲ್ವಾ 11 ಅದವರಿ. ಎಷ್ಟಾವದ್ ಗೊತ್ತೇ 11 ಅವರಿ ಅದಲ್ವಾ, ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೋಡಂಬರದಲ್ವಾ ನೋಡ್ರಿ ಫಿಫಾ ಏನ್ ಗೊತ್ತೇನ್ರಿ 2026 ಅದಲ್ವಾ ವಿಶ್ವಕಪ್ ವಿಶೇಷತೆಗಳೇನು ಸ್ಪೆಷಲ್ ಅದಲ್ವಾ ನೋಡ್ರಿ. ಆಮೇಲೆ ಜಂಟಿ ತಿಥಿ ನೋಡ್ರಿ ಹಿಂಗ್ ಕೇಳ್ಬೋದು ನೋಡ್ರಿ 2026 ಫಿಫಾ ವಿಶ್ವಕಪ್ ಏನ್ ಗೊತ್ತೇನ ಆತಿಥ್ಯ ರಾಷ್ಟ್ರ ಎಲ್ಲಿ ನಡೆದಿತ್ರಿ ನೋಡ್ರಿ. ಪ್ರಮುಖ ನೋಡ್ರಿ ಮೊದಲ ಬಾರಿಗೆ ಏನ್ ಗೊತ್ತೇನ್ 3 ದೇಶ ನೋಡ್ರಿ. ಮೊದಲೇನ್ ಗೊತ್ತು 1 ದೇಶ 2 ದೇಶ ನಡೀತಾವಲ್ವಾ, ಈ ಸಲ ಏನ್ ಗೊತ್ತೇನ್ 3 ದೇಶ ನಡೆದಂತ ನೋಡ್ರಿ. ಸರ್ ಇಲ್ಲಂದ್ರ ಒಂದ್ ಅಮೆರಿಕ ದೊಡ್ಡಣ್ಣ ಅಂತ ಹೇಳ್ತಾರೆ ನೋಡ್ರಿ, US ನಡೀತಾರೆ. ಸರ್ ಇನ್ನೊಂದ್ ಗೊತ್ತಿರ್ಬೇಕು ಕೆನಡಾ ದೇಶದ ನಡೀತಾರೆ ಅದಲ್ವಾ. ಮತ್ತೇನ್ ಗೊತ್ತೇನ್ರಿ ಮೂರನೇದು ಮೆಕ್ಸಿಕೋ ನಡೀತ ನೋಡ್ರಿ, ಜಂಟಿಯಾಗಿ ಆತಿಥ್ಯ ವಹಿಸಿದವು ನೋಡ್ರಿ. ಟೋಟಲ್ 3 ದೇಶ ನಡೆದಾರಿ 2026 ಒಂದು ಅಮೆರಿಕ, 2 ಕೆನಡಾ, 3 ಮೆಕ್ಸಿಕೋ ಅಂತಕ್ಕಂಥದ್ದು. ಆಮೇಲೆ ನೋಡ್ರಿ ಈ 2026 ಏನ್ ಗೊತ್ತೇನ್ರಿ ತಂಡಗಳ ಸಂಖ್ಯೆ ಎಷ್ಟಿದ್ವು, ಟೀಮ್ಗಳು ಎಷ್ಟಿದ್ವು ನೋಡ್ರಿ. ಒಟ್ಟು ತಂಡಗಳ ಸಂಖ್ಯೆಯನ್ನು 32ರಿಂದ 48ಕ್ಕೆ ಹೆಚ್ಚಿಸಲಾಗಿತ್ತು
ನೋಡಿ ಟೋಟಲ್ ಏನಪ್ಪ ಅಂದ್ರೆ 38ರಿಂದ ಏನ್ ಗೊತ್ತೇನ್ರಿ, ಸಾರಿ 32ರಿಂದ ಏನ್ ಗೊತ್ತೇನ್ರಿ 48 ತನಕ ಐತಂತ ನೋಡ್ರಿ. ನೆಕ್ಸ್ಟ್ ಸರ್ ವಿಶೇಷ ದಾಖಲೆ ಏನಾಗ್ಯಾವ್ರಿ ನೋಡ್ರಿ, ಮೆಕ್ಸಿಕೋ 3 ಆವೃತ್ತಿಗಳಲ್ಲಿ ನೋಡ್ರಿ, ಮೆಕ್ಸಿಕೋ ಅಂತಕ್ಕಂಥ 3 ಆವೃತ್ತಿಗಳಲ್ಲಿ 1970, 1986, 2026 ವಿಶ್ವಕಪ್ ಅತಿಥ್ಯ ವಹಿಸಿದ ವಿಶ್ವದ ಮೊದಲ ದೇಶ ಎನಿಸಿಕೊಂಡಿದೆ. ಅಂದ್ರೆ ನೋಡ್ರಿ 3 ಬಾರಿ ಏನ್ ಗೊತ್ತೇನಿ ಫಿಫಾ ಕಪ್ ಅಂತಕ್ಕಂಥದ್ದು ಸರ್ ಯಾವ ದೇಶದ ನಡೀತು ಗೊತ್ತೇನ್ರಿ, ಅದು ಕೆನಡಾ, ಅದು ಮೆಕ್ಸಿಕೋ ದೇಶದಾಗ 3 ಬಾರಿ ನಡೆದಂತ ನೋಡಿ ವಿಶೇಷ ದಾಖಲೆ ಇದು. ಅಂದ್ರೆ 1970 ನಡೆದರಿ, 1986 ನಂತರ 2026 ಎಸ್ ಅದಲ್ವಾ. ನೋಡ್ರಿ ಗಳಿಸಿದ ಆದಾಯ ನೋಡ್ರಿ ಇನ್ಕಮ್ ಎಷ್ಟು ಬರ್ತಂತ ಗೊತ್ತೇನ್ರಿ, ದಾಖಲೆಯು 1 ಏನ್ ಗೊತ್ತಿ 44 ಲಕ್ಷ ಕೋಟಿ ನೋಡ್ರಿ ಆದಾಯ ನೋಡ್ರಿ ಇನ್ಕಮ್. ನೋಡ್ರಿ 15 ಶತಕೋಟಿ ಡಾಲರ್ ನೋಡ್ರಿ 15 ಶತಕೋಟಿ ಡಾಲರ್ ಆದಾಯ ಬಂದಂತ ನೋಡ್ರಿ. ಶ್ರೀಮಂತ ಏನ್ ಗೊತ್ತೇನ್ರಿ ಆಟ ಇದು ಅದಲ್ವಾ. ನೋಡ್ರಿ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ 2026ರ ವಿಶ್ವಕಪ್ ವಿಜೇತರು ಮತ್ತು ಪ್ರಶಸ್ತಿಗಳು ನೋಡ್ರಿ. 2026ಕ್ಕ ಯಾವ ದೇಶ ವಿಜೇತ ಐತೆ ನೋಡ್ರಿ, ಚಾಂಪಿಯನ್ ಅದಲ್ವಾ. ಚಾಂಪಿಯನ್ ಬಂದಾಗ ಯಾವ ದೇಶ ಗೊತ್ತೇನ್, ಸ್ಪೇನ್ ದೇಶ. ಈ ನೋಡ್ರಿ ಕರೆಂಟ್ ಅಫೇರ್ಸ್ ಹಿಂಗ್ ಕೇಳ್ಬೋದು. 2026ರ ಏನ್ ಗೊತ್ತೇನ್ರಿ ಫಿಫಾ ವಿಶ್ವಕಪ್ ನ ವಿಜೇತ ದೇಶ ಬಂದಾಗ ಯಾವ್ದಾಗ ಗೊತ್ತೇನ್ರಿ, ಸ್ಪೇನ್ ಅಂತಕ್ಕಂಥದ್ದು. ಫೈನಲ್ ನಲ್ಲಿ ಏನ್ ಗೊತ್ತೇ ಅರ್ಜೆಂಟಿನಾವನ್ನು ಅದಲ್ವಾ 1-0 ಗೋಲ್ನಿಂದ ಸೋಲಿಸಿತ್ತು. ಅಂದ್ರ ರನ್ನರ್ ಅಪ್ ಅಂತ ಬಂದಾಗ ಕೇಳ್ತಿರ್ತಾರ. ಪ್ರಮುಖವಾಗಿ ಅರ್ಜೆಂಟಿನಾ ಲಾಸ್ಟ್ ಟೈಮ್ ಅರ್ಜೆಂಟಿನಾ ಗೆದ್ದಿತ್ತು ನೋಡ್ರಿ, ರನ್ನರ್ ಅಪ್ ಅರ್ಜೆಂಟಿನಾ. ನೋಡ್ರಿ ಫೈನಲ್ ನಡೆದ ದಿನ ಯಾವಾಗಪ್ಪ ಅಂದ್ರೆ ಜುಲೈ 19, 2026 ನೋಡ್ರಿ. ಮೆಟ್ ಲೈಫ್ ಅದಲ್ವಾ ಕ್ರೀಡಾಂಗಣ. ಯಾವ ಕ್ರೀಡಾಂಗಣ ಗೊತ್ತೇನ್ರಿ, ಮೆಟ್ ಲೈಫ್ ಕ್ರೀಡಾಂಗಣ ಎಲ್ಲಿ ಬರ್ತದೆ ಗೊತ್ತೇನ್, ನ್ಯೂ ಜೆರ್ಸಿ ಅಂತಕ್ಕಂಥಲ್ಲಿ. ಆಮೇಲೆ ನೋಡ್ರಿ ಬಹುಮಾನ ವಿಜೇತ ಸ್ಪೇನ್ ನೋಡ್ರಿ, ಸ್ಪೇನಿಗೆ ಎಷ್ಟು ಕೊಟ್ರ ಅಂತ ಗೊತ್ತೀನಿ ಬಹುಮಾನ ನೋಡ್ರಿ 491 ಕೋಟಿ ರೂಪಾಯಿ ನೋಡ್ರಿ ರೊಕ್ಕ ಎಷ್ಟು ಕೊಟ್ರ ನೋಡ್ರಿ. ಎಷ್ಟಪ್ಪ ಬಂದಾಗ 400 ಏನ್ ಗೊತ್ತಿ 491 ಅದಲ್ವಾ CR ಕೋಟಿ ರೂಪಾಯಿ ಕೊಟ್ರ ಅಂತ ನೋಡ್ರಿ ವಿಜೇತ ದೇಶ. ನೋಡ್ರಿ ರನ್ನರ್ ಅಪ್ ಎಷ್ಟು ಕೊಟ್ರ ಗೊತ್ತೇನ್ರಿ ಅರ್ಜೆಂಟಿನಾಗ ನೋಡ್ರಿ 327 ಏನ್ ಗೊತ್ತೇನ್ರಿ ಕೋಟಿ ರೂಪಾಯಿ ಕೊಟ್ರ ನೋಡ್ರಿ. 300 ಏನ್ ಗೊತ್ತೇನ್ರಿ 27 ಕೋಟಿ ರೂಪಾಯಿ ಕೊಟ್ರ ಅಂತ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಪ್ರಮುಖವೇನ್ ಗೊತ್ತೇನ್ರಿ ಪ್ರಶಸ್ತಿಗಳು. ಪಂದ್ಯ ಶ್ರೇಷ್ಠ ನೋಡೋದಲ್ವಾ, ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಯಾರಿಗೆ ಕೊಟ್ರಪ್ಪ ಬಂದಾಗ ಯಾರಿಗೆ ಕೊಟ್ರ ಗೊತ್ತೇನ್ರಿ, ಫೆರನ್ ಟೋರೆಸ್ ಅಂತಕ್ಕಂಥವ್ರು ಮ್ಯಾನ್ ಆಫ್ ದ ಮ್ಯಾಚ್. ಇವ್ ಗೊತ್ತಿರ್ಬೇಕು, ಕೇಳ್ತಿರ್ತಾರ ಮ್ಯಾನ್ ಆಫ್ ದ ಮ್ಯಾಚ್ ಬಂದಾಗ ಫೆರನ್ ಟೋರೆಸ್ ಅಂತಕ್ಕಂಥವ್ರು. ಆಮೇಲೆ ಈ ಗೋಲ್ಡನ್ ಬೂಟ್ ಅಂತಕ್ಕಂಥ ಪ್ರಶಸ್ತಿ ಪಡ್ಕೋತಾರ ಗೊತ್ತೇನ್ರಿ, ಕೈಲಿಯಾನ್ ಎಂಬಾಪೆ ಅಂತಕ್ಕಂಥವ್ರು. ಸರಿ ಯಾವ ದೇಶ ಗೊತ್ತೇನ್ರಿ, ಫ್ರಾನ್ಸ್ ದೇಶ. ಆಮೇಲೆ ನೋಡಿ ಪ್ರಮುಖ ಗೊತ್ತೇನ್ರಿ ಗೋಲ್ಡನ್ ಬಾಲ್ ಅಂತಕ್ಕಂಥದ್ದು ಸರಿ ಯಾರು ಪಡ್ಕೋತಾರ ಗೊತ್ತ, ರೌದ್ರಿ ಅಂತಕ್ಕಂಥವ್ರು. ಸರಿ ಇವ್ರು ಯಾವ ದೇಶ ಬಂದಾಗ ಸ್ಪೇನ್ ದೇಶ. ಯಾವ ದೇಶ ಹೇಳ್ರಿ, ಸ್ಪೇನ್ ದೇಶ ಅಂತಕ್ಕಂಥದ್ದು ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ದಾಗ. ಬರ್ರಿ ನೆಕ್ಸ್ಟ್ ಬಂದಾಗ ಸ್ಪೇನ್ ತಂಡದ ವಿಶೇಷ ಕ್ರಮಗಳು. ಈ ಸ್ಪೇನ್ ತಂಡದ ಏನು ವಿಶೇಷ ಕ್ರಮಗಳವ ನೋಡ್ರಿ. 2ನೇ ಬಾರಿ ವಿಜಯ ಈ ಸ್ಪೇನ್ ತಂಡ ಏನ್ ಗೊತ್ತಿ 2ನೇ ಬಾರಿ ವಿಜಯ 16 ವರ್ಷಗಳ ಬಳಿಕ 16 ಇಯರ್ ಅದಲ್ವಾ. ನೋಡ್ರಿ ಮುಂಚೆ ಏನ್ ಗೊತ್ತೇನ್ರಿ 2010 ಏನ್ ಗೊತ್ತೇನ್ರಿ ಸ್ಪೇನ್ ದೇಶ ವಿಜೇತ ಆಗಿತ್ತಂತ ನೋಡ್ರಿ. ಒಟ್ಟಾರೆಯಾಗಿ ನೋಡ್ರಿ 2ನೇ ಬಾರಿ ಗೆದ್ದಂತ. ಎಷ್ಟನೇ ಬಾರಿ ಗೊತ್ತೀನಿ 2ನೇ ಬಾರಿ ಗೆದ್ದಂತ ನೋಡ್ರಿ. ಆಮೇಲೆ ನೋಡ್ರಿ ರಕ್ಷಣಾ ದಾಖಲೆ ನೋಡ್ರಿ, ಕೇವಲ 1 ಗೋಲ್ ಬಿಟ್ಟು ಕೊಟ್ಟು ವಿಶ್ವಕಪ್ ಗೆದ್ದ ಮೊದಲ ತಂಡ ನೋಡ್ರಿ. ಒಂದೇ ಗೋಲ್ ಬಿಟ್ಟು ವಿಶ್ವಕಪ್ ಗೆದ್ದ ಸರ್ ಮೊದಲ ತಂಡ ಯಾವ್ದಾಗ ಗೊತ್ತೇನ್ರಿ, ಸ್ಪೇನ್ ಅಂತಕ್ಕಂಥದ್ದು. ನಂತರ ನೋಡ್ರಿ ಅಪ್ರತಿಮ ಜಯ ಕೊಟ್ಟರಂತ ನೋಡ್ರಿ ಸ್ಪೇನ್ ದೇಶಕ್ಕೆ. ಅಂದ್ರೆ ಟೂರ್ನಿಯಲ್ಲಿ 1 ನಿಮಿಷವು ಹಿನ್ನಡೆ ಕಾಣದೆ ಗೆದ್ದ 4ನೇ ತಂಡ. ಅಂದ್ರೆ 1 ನಿಮಿಷ ಏನ್ ಗೊತ್ತೇನೆ ಹಿನ್ನಡೆ ಕಾಣದ ಅದಕ್ಕೆ ಗೆದ್ದ ಮೊದಲ ದೇಶ 4ನೇ ದೇಶ ಯಾವತ್ತಪ್ಪ ಬಂದಾಗ ಸ್ಪೇನ್. ಆಮೇಲೆ ನೋಡ್ರಿ ವಿಶ್ವ ದಾಖಲೆ ಆಗ್ಯದ. ಅಂದ್ರ ವಿಶ್ವದ ವರ್ಲ್ಡ್ ಅದಲ್ಲ ರೆಕಾರ್ಡ್ ಮಾಡದಂತ ನೋಡ್ರಿ. ಏಕಕಾಲಕ್ಕೆ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಬಿದೆ. ಅಂದ್ರ ಒಂದೇ ಟೈಮ್ ಏನ್ ಗೊತ್ತೇನು ಪುರುಷರ ಮತ್ತೇನ್ ಗೊತ್ತೇನ್ರಿ ಮಹಿಳಾ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಬಂದಂತ ನೋಡ್ರಿ. ನಂತರ ಹಾಲಿ ಚಾಂಪಿಯನ್ ವಿಶ್ವಕಪ್ ಜೊತೆ ಯೂರೋ ಕಪ್ ಅದಲ್ವಾ ಮತ್ತು ಒಲಿಂಪಿಕ್ಸ್ ನಲ್ಲೂ ಪ್ರಸ್ತುತ ಹಾಲಿ ಚಾಂಪಿಯನ್. ಅಂದ್ರೆ ಏನ್ ಗೊತ್ತೇನ್ರಿ ಫಿಫಾ ಕಪ್ ಬಿಟ್ಟು ಏನ್ ಗೊತ್ತೇನ್ರಿ ಸ್ಪೇನ್ ತಂಡ ಯಾವ್ದಪ್ಪ ಬಂದಾಗ ಯೂರೋ ಕಪ್ ಆಮೇಲೆ ಒಲಿಂಪಿಕ್ಸ್ ನಲ್ಲಿ ಗೊತ್ತೇನ್ರಿ ಪ್ರಸ್ತುತ ಹಾಲಿ ಚಾಂಪಿಯನ್ ಆಗಿ ಅಂತ ನೋಡ್ರಿ ಗೊತ್ತಿರ್ಲಿ ಪ್ರೆಸೆಂಟ್ ಅದಲ್ವಾ. ನೆಕ್ಸ್ಟ್ ಬಂದಾಗ ನೋಡ್ರಿ ಭವಿಷ್ಯದ ಏನ್ ಗೊತ್ತೇನ್ ಭವಿಷ್ಯದ ಫಿಫಾ ವಿಶ್ವಕಪ್ ಆವರ್ತಿಗಳು. ಅಂದ್ರೆ ಮುಂದ್ ನೋಡ್ರಿ ಈ ಕರೆಂಟ್ ಅಫೇರ್ಸ್ ದಾಗ ಏನ್ ಗೊತ್ತೇನ್ ಮುಂದಿನ ಬಿ ಕೇಳ್ತಾರ, ಮುಂದೆ ಎಲ್ಲಿ ನಡೆದ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ಪ್ರಮುಖವಾಗಿ ಮುಂದೆ ನಡೆದಂತ ಬಂದಾಗ ಭವಿಷ್ಯದ ಫಿಫಾ ಅದಲ್ವಾ ವಿಶ್ವಕಪ್ ಆವರ್ತಿಗಳು ನೋಡ್ರಿ 2030 ಅಂದ್ರ ಪ್ರತಿ 4 ವರ್ಷ ಅದಲ್ವಾ 2026 ಅಂದ್ರೆ ನೆಕ್ಸ್ಟ್ ಮಾಡತ್ತೀವಿ 2000 ಗೊತ್ತೇನ್ರಿ ನೋಡ್ರಿ 30ಕ್ಕೆ ನಡೀತಾವ 2030 ರೀ. ಸರ್ ಅತಿಥಿ ಎಲ್ಲ ಅಂತ ಬಂದಾಗ ಇವೆಲ್ಲ ಕೇಳ್ತಿರ್ತಾರ ನೋಡ್ರಿ. ಮೊರಾಕೋ ಅದೆಲ್ಲ ಪೋರ್ಚುಗಲ್ ಮತ್ತೇನ್ ಗೊತ್ತೇನ್ರಿ ಸ್ಪೇನ್ ದೇಶದಲ್ಲಿ ಪ್ರಮುಖ ಪಂದ್ಯಗಳು ನಡೆಯಲಿವೆ ನೋಡ್ರಿ. ಮುಂದೆ 2023 ಏನ್ ಗೊತ್ತೇನ್ ಮೊರಾಕೋ ಅದಲ್ವಾ ಪೋರ್ಚುಗಲ್ ಮತ್ತೆ ಸ್ಪೇನ್ ದೇಶ ನಡೆದಂತ ನೋಡ್ರಿ. ಆಮೇಲೆ ವಿಶೇಷತೆ ಏನ ಸರ್ ಅಲ್ಲಿ ನೋಡ್ರಿ ಚೊಚ್ಚಲ ವಿಶ್ವಕಪ್ ನ ಶತಮಾನೋತ್ಸವದ ಏನ್ ಗೊತ್ತೇನ್ರಿ ಪ್ರಯುಕ್ತ ಅಂದ್ರೆ 100 ವರ್ಷ ಆಗ್ತಂತ ನೋಡ್ರಿ. ಎಷ್ಟು 100 ವರ್ಷ 1930 ಸ್ಟಾರ್ಟ್ ಐತಲ್ವಾ. ಅಂದ್ರೆ 2000 ಏನ್ ಗೊತ್ತೇನ್ರಿ 30ಕ್ಕೆ ಏನ್ ಗೊತ್ತೇರಿ ಶತಮಾನೋತ್ಸವ 100 ಇಯರ್ಸ್ ಆಗ್ತಂತ ನೋಡ್ರಿ. ಪಂದ್ಯಗಳು ದಕ್ಷಿಣ ಅಮೆರಿಕಾ, ಅರ್ಜೆಂಟೀನಾ, ಪರಾಗ್ವೆ ಮತ್ತು ಉರುಗ್ವೆನಲ್ಲಿ ನಡೆಯಲಿವೆ. ಅಂದ್ರೆ ಅಲ್ಲಿ ನಡೆಯುವಂತಹದಲ್ವಾ. ನಂತರ 2024 ವಿಶ್ವಕಪ್ 2034
2034 ವಿಶ್ವಕಪ್ ಅತಿಥಿ ದೇಶವಾದ ಸೌದಿ ಅರೇಬಿಯಾ. ಅಂದ್ರೆ ಮುಂದೆ ನೆಕ್ಸ್ಟ್ ಅಂತ ಬಂದಾಗ 2000 ಏನ್ ಗೊತ್ತೇನ್ರಿ ಸರ್ 34 ಏನಪ್ಪ ಬಂದಾಗ ಎಲ್ಲಿ ನಡೆದ ಗೊತ್ತೇನ್ರಿ ಸೌದಿ ಅರೇಬಿಯಾದಲ್ಲಿ ನಡೆದ ಅಂತ ನೋಡ್ರಿ ಅದಲ್ವಾ. ಇದ್ರ ವಿಶೇಷತೆ ಏನ್ ಗೊತ್ತೇನ್ರಿ ಮಧ್ಯಪ್ರಾಚ್ಯದಲ್ಲಿ ಫಿಫಾ ವಿಶ್ವಕಪ್ ನಡೆಯುತ್ತಿರುವುದು ಇದು 2ನೇ ಬಾರಿಗೆ ನೋಡ್ರಿ. ಅಂದ್ರೆ ಮಧ್ಯ ಪ್ರಾಚ್ಯದ ಏನ್ ಗೊತ್ತೇನಿ ಫಿಫಾ ಕಪ್ ಏನ್ ಗೊತ್ತೇನಿ ನಡೀತಿರೋದು 2ನೇ ಬಾರಿಗೆ ಅಂತ. ಸರ್ ಮೊದಲ ಯಾವಾಗ ಆಗಿತ್ರಿ 2022ರಲ್ಲಿ ಏನ್ ಗೊತ್ತೇನ್ರಿ ಕತಾರ್ ದೇಶ ಅಂತ ನೋಡ್ರಿ ಅದಲ್ಲ ಕತಾರ್ ನಲ್ಲಿ ನಡೆಯಿತು. ಅಂದ್ರೆ ಮೊದಲ ಬಾರಿ ಕತಾರ್ ನಡೆಯಿತು. ನೆಕ್ಸ್ಟ್ ಸೆಕೆಂಡ್ ಸೌದಿ ಅರೇಬಿಯಾದ ನಡೆದಲ್ವಾ. ನೋಡ್ರಿ ಮುಂಬರುವ ಏನ್ ಗೊತ್ತೇನಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ಗೊತ್ತೇನಿ ಬಹಳ ಉಪಯುಕ್ತ ಅಂತ ಗೊತ್ತೇನಿ ತರಗತಿ ಸ್ನೇಹಿತರೆ. ಈ ಫಿಫಾ ಕಪ್ ಬಗ್ಗೆ ಫಿಕ್ಸ್ ಕ್ವಶನ್ ಇರ್ತಾವ. ಬಟ್ ನಮ್ಗೆ ಇಲ್ಲಿ ಕನ್ಫ್ಯೂಸ್ ಅಂತಕ್ಕಂತ ಆಗ್ಬೇಡ್ರಿ. ಏನ್ ಗೊತ್ತೇನಿ ಪ್ರಮುಖವಾಗಿ ಇಂತ ಫಿಫಾ ಕಪ್ ಅದಲ್ವಾ ಈ ಫಿಫಾ ಸಂಸ್ಥೆ ಸ್ಥಾಪನೆ ಆಗಿದೆ ಬಂದಾಗ ಏನ್ ಗೊತ್ತೇನೆ 1904 ರೀ. ಈ ಫಿಫಾ ಕಪ್ ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂದ್ರೆ 1900 ಏನ್ ಗೊತ್ತೇನ್ರಿ ಸರ್ 30 ಗೊತ್ತೇರಿ ಅದಲ್ವಾ. ಇರ್ಲಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ವಾ ಇಷ್ಟೊಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.